ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಟ್ರಾನ್ಸಿಸ್ಟರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಡಿಸ್ಕಸ್ ಮಾಡೋಣ. ನಾವು ಡಿಸ್ಕಸ್ ಮಾಡ್ತಿರೋದು ವೈರ್ಲೆಸ್ PSI ಕರ್ನಾಟಕ. ಇದ್ರ ಎಲೆಕ್ಟ್ರಾನಿಕ್ಸ್ ಸಿಲೆಬಸ್ನ ನಾವು ಕಂಪ್ಲೀಟಾಗಿ ಕವರ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ 40% ಸಿಲೆಬಸ್ ನಾವು ಕವರ್ ಮಾಡಿದ್ದೀವಿ. ಯಾರಾದರೂ ಇನ್ನೂ ವೀಡಿಯೋಸ್ ನೋಡಿಲ್ಲ ಅಂತಂದರೆ ಪ್ಲೀಸ್ ಗೈಸ್ ಪ್ಲೇಲಿಸ್ಟನ್ನು ಚೆಕ್ ಮಾಡಿ. ಅದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಸಿಲೆಬಸ್ನ ತುಂಬ ವೀಡಿಯೋಸು ಮತ್ತು ಮಟೀರಿಯಲ್ಸ್ ಎಲ್ಲ ಸಿಗುತ್ತೆ. ಅದನ್ನು ನೀವು ರೆಫರ್ ಮಾಡಿಕೊಂಡು ಆರಾಮಾಗಿ 50 ಮಾರ್ಕ್ಸ್ ಇದರಲ್ಲಿ ಕವರ್ ಮಾಡ್ಕೋಬೋದು. ಓಕೆ, ಆಲ್ಮೋಸ್ಟ್ ಇಫ್ ಯು ಡೋಂಟ್ ನೋ ವೈರ್ಲೆಸ್ PSI ಕರ್ನಾಟಕ, ಇದರಲ್ಲಿ 150 ಮಾರ್ಕ್ಸ್ ಟೋಟಲ್ ಸೆಕೆಂಡ್ ಪೇಪರ್ ಇರುತ್ತಲ್ಲ, ಅದರಲ್ಲಿ 50 ಮಾರ್ಕ್ಸ್ ಎಲೆಕ್ಟ್ರಾನಿಕ್ಸಿಂದ ಮಾತ್ರ ಕೇಳೋದು. ಅದರಿಂದ ಈ ಪೇಪರ್ ಪ್ರಿಪೇರ್ ಆಗೋದು ತುಂಬಾ ಇಂಪಾರ್ಟೆಂಟ್ ಇದೆ. ಇಫ್ ಯು ಡೋಂಟ್ ಪ್ರಿಪೇರ್ ಫಾರ್ ದಿಸ್ ಒನ್, ದೆನ್ ಯು ಆರ್ ನಾಟ್ ಗೋಯಿಂಗ್ ಟು crack your PSI exam anyhow. Okay, if you score 100 out of 100 in that second paper in case of GK, but if you miss this 50 marks, then it will be of no use. ಇದು ಪ್ರಿಪೇರ್ ಆಗೋದು ತುಂಬಾ ಇಂಪಾರ್ಟೆಂಟ್ ಓವರಾಲ್ ಆಗಿ. ಓಕೆ, ಇಫ್ ಯು ಆರ್ ನೀವು ಏನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ನಿಮಗೆ ಒಳ್ಳೇದು ಅನಿಸಿದರೆ, ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ಆಲ್ ರೈಟ್, ವಿತ್ ದಟ್ ಸೆಡ್ ಲೆಟ್ ಸ್ಟಾರ್ಟ್. Okay, we'll start our session with transistor characteristics today. BJT ಏನಿರುತ್ತಲ್ಲ, ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್. ನಾವು ಪ್ರೀವಿಯಸ್ ವೀಡಿಯೋಸಲ್ಲಿ BJT ಅಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ದೆ. ಅದಕ್ಕೆ ತುಂಬ ನಮ್ಮ ವ್ಯೂವರ್ಸು ಕಮೆಂಟ್ ಮಾಡಿದರು, ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿ ಅಂತ. ಓಕೆ, ಅದಕ್ಕೆ ನಾವು ಇದನ್ನು ಈ ಪರ್ಟಿಕ್ಯುಲರ್ ವಿಡಿಯೋನ ಮಾಡ್ತಿರೋದು. ಆಲ್ ರೈಟ್, what are transfer characteristics? I hope characteristics hide agide anta, but you can hear me. I am telling that one. Okay, ಏನಿದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ಫಸ್ಟ್ ಪ್ರಶ್ನೆ. the transistor characteristics are the plots which represents the relationship between the current and the voltage of a transistor in a particular configuration. ಒಂದು ಪರ್ಟಿಕ್ಯುಲರ್ ಕಾನ್ಫಿಗರೇಷನ್ ಅಲ್ಲಿ ಕರೆಂಟು ಮತ್ತು ವೋಲ್ಟೇಜ್, ಈ ಕಡೆ ಕರೆಂಟು, ಈ ಕಡೆ ವೋಲ್ಟೇಜ್ ಇದೆ ಅಂತ ಅಂದ್ಕೊಳ್ಳಿ. ಇದು ವೋಲ್ಟೇಜ್ ಈ ಕಡೆ ಮತ್ತು ಈ ಕಡೆ ಕರೆಂಟ್ I. ಓಕೆ, ಇವುಗಳ ಮಧ್ಯೆ ಡ್ರಾ ಮಾಡುವಂಥ ಒಂದು ಗ್ರಾಫ್ಗೆ ನಾವು ಕ್ಯಾರೆಕ್ಟರಿಸ್ಟಿಕ್ಸ್, ಅದು ಹೀಗಾಗಿರ್ಬೋದು ಅಥವಾ ಹೀಗಾಗಿರ್ಬೋದು, ಏನೋ ಒಂದು ಗ್ರಾಫ್ ಇರುತ್ತೆ. ಆ ಗ್ರಾಫನ್ನು ಏನು ಡ್ರಾ ಮಾಡ್ತೀವಿ ಅದನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನು? ಪರ್ಟಿಕ್ಯುಲರ್ ಆಗಿ ಇಲ್ಲಿ ವೋಲ್ಟೇಜ್ ಹೇಗೆ ಚೇಂಜ್ ಆಗುತ್ತೋ ಹಾಗೆ ಕರೆಂಟ್ ಹೇಗೆ ಚೇಂಜ್ ಆಗುತ್ತೆ ಅಂತ ನಾವು ನೋಡ್ಬೋದು. ಇಲ್ಲಿ ನೋಡಿ, ವೋಲ್ಟೇಜ್ ಸಪೋಸ್ 5 ವೋಲ್ಟ್ ಇದೆ ಅಂತ ಅಂದ್ಕೊಳ್ಳಿ, ಆವಾಗ ಇಲ್ಲಿ ಕರೆಂಟ್ ಎಷ್ಟಿದೆ? ಕರೆಂಟ್ 3 ಆಂಪಿಯರ್ ಇದೆ ಅಂತ ಅಂದ್ಕೊಳ್ಳಿ. ಈ ಪಾಯಿಂಟ್, ಲೆಟ್ ಮಿ ಡ್ರಾ ಇಟ್ ಇನ್ ಡಿಫ್ರೆಂಟ್ ಕಲರ್ ಹಿಯರ್. ಈ ಪರ್ಟಿಕ್ಯುಲರ್ ಪಾಯಿಂಟ್ ಏನು ಹೇಳುತ್ತೆ? 5 ವೋಲ್ಟೇಜ್ ಇದ್ದಾಗ ಕರೆಂಟ್ ಎಷ್ಟಿದೆ ಅಂತ ಹೇಳುತ್ತೆ. ಇಲ್ಲಿ ನೋಡಿ, ಅದೇ 7 ವೋಲ್ಟೇಜ್ ಇದ್ದಾಗ ಕರೆಂಟ್ ಎಷ್ಟಿದೆ ಅಂತ ಇದು ಹೇಳುತ್ತೆ. 5 ಆಂಪಿಯರ್ ಇದೆ ಅಂತ ಅಂದ್ಕೊಳ್ಳಿ ನೀವು, ಜಸ್ಟ್ ಗೆಸ್ ಮಾಡೋದು. ಓಕೆ, ಅವಾಗ ಈ ಪರ್ಟಿಕ್ಯುಲರ್ ಪಾಯಿಂಟ್ ನೋಡ್ತೀವಿ. ಓವರಾಲ್ ಆಗಿ ನಾನು ಏನು ಹೇಳ್ಬೋದು, ಪರ್ಟಿಕ್ಯುಲರ್ ಇನ್ಪುಟ್ಗೆ ಪರ್ಟಿಕ್ಯುಲರ್ ಔಟ್ಪುಟ್ ಎಷ್ಟಿರುತ್ತೆ ಅಂತ ನಾನು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸಿಂದ ಫೈಂಡ್ ಔಟ್ ಮಾಡ್ಬೋದು. ಇಟ್ ಈಸ್ ಜಸ್ಟ್ ಅ ಪ್ಲಾಟ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಆರ್ ಐ ಕ್ಯಾನ್ ಸೇ ಇನ್ ಕೇಸ್ ಆಫ್ ಟ್ರಾನ್ಸಿಸ್ಟರ್ ಇಟ್ಸ್ ಅ ಗ್ರಾಫ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ವೋಲ್ಟೇಜ್. Okay, that's why the thing which gives the relation between input and output, or else I can say current and voltage, is called as transfer characteristics. Alright, ಟ್ರಾನ್ಸಿಸ್ಟರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗೆ ಕಾಣುತ್ತೆ ಅಂತ ಒಂದು ಡಯಾಗ್ರಾಮ್ ಇದೆ ನೋಡಿ. ಟ್ರಾನ್ಸಿಸ್ಟರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಇದು. ಈ ಕಡೆ ನೋಡ್ಬೋದು ನೀವು, ವೋಲ್ಟೇಜ್ ಇದೆ, ಈ ಕಡೆ ಇದು ವೋಲ್ಟೇಜ್ ಇದೆ, ಕರೆಂಟ್ ಇದೆ. ಓಕೆ, ಇದು V0 ಅಂತಂದರೆ ಸ್ಯಾಚುರೇಷನ್ ವೋಲ್ಟೇಜ್ ಅಷ್ಟೇ. ಓಕೆ, ಕಟ್ ಆಫ್ ರೀಜನ್ ಅಂತಂದರೆ ಈ ಥರ ಕರ್ವ್ ಇರೋದು. ಇದು ಒರಿಜಿನಲ್ ಕರ್ವ್ ಇದೆ ಈ ಥರ. ಓಕೆ, ಐ ಹೋಪ್ ನಿಮಗೆ ಕಾಣಿಸ್ತಿದೆ ಡಯಾಗ್ರಾಮಲ್ಲಿ. ಕಟ್ ಆಫ್ ರೀಜನ್ ಅಂತಂದರೆ ಇದರಲ್ಲಿ ಯಾವುದೇ ಕರೆಂಟ್ ಫ್ಲೋ ಆಗಲ್ಲ. ಇದು 0.7 ಇರುತ್ತೆ ಇನ್ ಕೇಸ್ ಆಫ್ ಸಿಲಿಕಾನ್ಗೆ 0.7 ವೋಲ್ಟು ಕಟ್ ಆಫ್ ಇದೆ. ಅಂದರೆ 0.7 ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಟ್ರಾನ್ಸಿಸ್ಟರ್ಗೆ ಅದರಲ್ಲಿ ಯಾವುದೇ ಥರನಾದಂಥ ಕರೆಂಟ್ ಫ್ಲೋ ಆಗಲ್ಲ. ಯಾಕಂದರೆ ಅದಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ ಅಥವಾ ಬ್ಯಾರಿಯರ್ ವಿಡ್ತ್ ಇರುತ್ತೆ ಅಷ್ಟು. ದೆನ್ ಆ್ಯಕ್ಟಿವ್ ರೀಜನಲ್ಲಿ ತುಂಬಾ ಸ್ಲೈಟ್ ಕರ್ವ್ ಸಿಗುತ್ತೆ ನಮಗೆ. ಅಂದರೆ ಸ್ಲೈಟ್ ಅಂತಂದರೆ ಸ್ವಲ್ಪ ಇನ್ಪುಟ್ಗೆ ಜಾಸ್ತಿ ಔಟ್ಪುಟ್ಟು ವೇರಿ ಆಗುತ್ತೆ. ಸ್ವಲ್ಪ ಕರೆಂಟ್ ಚೇಂಜ್ ಆದರೆ ಸಾಕು, ಔಟ್ಪುಟ್ ವೋಲ್ಟೇಜ್ ಜಾಸ್ತಿ ಚೇಂಜ್ ಆಗುತ್ತೆ, ಅಥವಾ ವೋಲ್ಟೇಜ್ ಸ್ವಲ್ಪ ಕರೆಂಟ್ ಚೇಂಜ್ ಆದರೆ ಔಟ್ಪುಟ್ ವೋಲ್ಟೇಜ್. ಇನ್ ಕೇಸ್ ಆಫ್
ಟ್ರಾನ್ಸಿಸ್ಟರ್ ಇದೆಲ್ಲ ಇರೋದು ವೋಲ್ಟೇಜಿಂದ. ಸೊ ದ್ಯಾಟ್ಸ್ ವೈ ವಿ ಆರ್ ಟೇಕಿಂಗ್ ವೋಲ್ಟೇಜ್ ಇನ್ ಟು ಕನ್ಸಿಡರೇಷನ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಸೊ ಟ್ರಾನ್ಸಿಸ್ಟರ್ ಅಂದ್ರೆ ಏನು ಮಾಡುತ್ತೆ, ಆಂಪ್ಲಿಫೈ ಮಾಡುತ್ತೆ. ಸೊ ಸ್ವಲ್ಪ ವೋಲ್ಟೇಜ್ ಕೊಟ್ಟರೆ ಅದನ್ನು ಜಾಸ್ತಿ ಮಾಡಿಕೊಡುತ್ತೆ. ಸೊ ಅದು ಯಾವಾಗ ಆಗುತ್ತೆ, ಆ್ಯಕ್ಟಿವ್ ರೀಜನಲ್ಲಿ ಆಗುತ್ತೆ. ಸೊ ನಾನು ಈ ಟ್ರಾನ್ಸಿಸ್ಟರ್ನ ಸ್ವಿಚ್ ಆಗಿ ಆ್ಯಕ್ಟ್ ಮಾಡಬೇಕಂದ್ರೆ ಎಲ್ಲಿ ಮಾಡ್ಬೋದು, ನಾನು ಕಟ್ ಆಫ್ ರೀಜನಲ್ಲಿ ಮಾಡ್ಬೋದು ಮತ್ತು ಸ್ಯಾಚುರೇಷನ್ ರೀಜನಲ್ಲಿ ಕೂಡ ಅದನ್ನು ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಸ್ವಿಚ್ ಆಗುತ್ತೆ. ಲೆಟ್ ಮಿ ರೈಟ್ ಇಟ್ ಹಿಯರ್. ಸೊ ಇದು ತುಂಬ ಇಂಪಾರ್ಟೆಂಟ್ ಗೈಸ್. ಸ್ವಿಚ್ ಅನ್ನೋದು ಇದರಲ್ಲೂ ಆಗುತ್ತೆ ಮತ್ತು ಕಟ್ ಆಫಲ್ಲಿ ಕೂಡ ಆಗುತ್ತೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇದು ಎರಡೂ ಕಡೆ ಸ್ವಿಚ್ ಆಗಿ ಆ್ಯಕ್ಟ್ ಆಗುತ್ತೆ. ಆಲ್ರೈಟ್, ಸೊ ಇದು ಸ್ವಿಚ್ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಆ್ಯಕ್ಟಿವ್ ರೀಜನ್ ಇದೇನಾಗುತ್ತೆ, ಆಂಪ್ಲಿಫೈಯರ್ ಆಗುತ್ತೆ. ಓಕೆ, ಸೊ ಆಂಪ್ಲಿಫೈಯರ್ ಅಂತಂದ್ರೆ ಏನು, ಆಂಪ್ಲಿಫೈಯರ್ ಅಂದರೆ ಸ್ವಲ್ಪ ಸಿಗ್ನಲ್ನ ಸ್ಟ್ರೆಂತ್ ಜಾಸ್ತಿ ಮಾಡುತ್ತೆ. ಓಕೆ, ಸೊ ಆಂಪ್ಲಿಫೈಯರ್, ಸಾರಿ ಇದು ಆರ್ ಆಗಿದೆ. ಆಲ್ರೈಟ್, ಸೊ ಆರ್ ಅಂತ ಅಂದ್ಕೊಳ್ಳಿ ಇಲ್ಲಿ, ಆಂಪ್ಲಿಫೈಯರ್. ಸೊ ಆ್ಯಕ್ಟಿವ್ ರೀಜನಲ್ಲಿದ್ದರೆ ಟ್ರಾನ್ಸಿಸ್ಟರು ಆಂಪ್ಲಿಫೈಯರ್ ಆಗಿ ಆ್ಯಕ್ಟ್ ಆಗ್ಬೋದು, ಅಥವಾ ಸ್ವಿಚ್ ಆಗಿ ಆ್ಯಕ್ಟ್ ಆಗಬೇಕಂದ್ರೆ ಕಟ್ ಆಫಲ್ಲಿ ಅಥವಾ ಸ್ಯಾಚುರೇಷನ್ ರೀಜನಲ್ಲಿ ಇರಬೇಕು. ಸೊ ಸ್ಯಾಚುರೇಷನ್ ರೀಜನ್ ಅಂದರೆ ಏನು ಗೈಸ್, ಸೊ ಇಲ್ಲಿ ಆಲ್ಮೋಸ್ಟ್ ಎಂಡಿಗೆ ಇರುತ್ತೆ, ಟ್ರಾನ್ಸಿಸ್ಟರ್ ಫುಲ್ ಪೊಟೆನ್ಷಿಯಲ್ ಇರುತ್ತೆ. ಸೊ ಅವಾಗ ಜಾಸ್ತಿ ಇನ್ಪುಟ್ ಚೇಂಜ್ ಆದರೂ ಔಟ್ಪುಟ್ ಏನು ಜಾಸ್ತಿ ಅಷ್ಟು ಚೇಂಜ್ ಆಗೋಲ್ಲ. ಸೊ ವೇರಿಯೇಷನ್ಸ್ ತುಂಬಾ ಕಮ್ಮಿ ಇರುತ್ತೆ ಔಟ್ಪುಟ್ಟಲ್ಲಿ. ಸೊ ಅದನ್ನು ನಾವು ಸ್ಯಾಚುರೇಷನ್ ರೀಸನ್ ಅಂತ ಕರೆಯೋದು. ಆಲ್ರೈಟ್, ಸೊ ಇದೆಲ್ಲ ಥಿಯರಿ ನೆನಪಲ್ಲಿ ಇಟ್ಕೊಳ್ಳಿ ಗೈಸ್. ಸೊ ಇದ್ರ ಮೇಲೆ ಮುಂದೆ ಕ್ವಶನ್ಸ್ ಇದೆ. ಓಕೆ, ಸೊ ಅದಕ್ಕೆ ಸ್ವಲ್ಪ ಗಮನವಿಟ್ಟು ಆಲಿಸಿ. ಆಲ್ರೈಟ್, ಸೊ ಇವಾಗ ಕ್ವಶನ್ಸಿಗೆ ಬರೋಣ. ಸೊ ಇದು ತುಂಬ ವ್ಯಾಸ್ಟ್ ಆಗಿರುವಂಥ ಟಾಪಿಕ್ ಏನಿಲ್ಲ ಗೈಸ್. ಟ್ರಾನ್ಸಿಸ್ಟರ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಅದರಲ್ಲಿರುವಂಥ ಒಂದು ಸಬ್ ಟಾಪಿಕ್. ಸೊ ನೀವು ಹೇಳಿದ ಹಾಗೆ ಇದ್ರ ಮೇಲೆ ಸಪ್ರೇಟ್ ವೀಡಿಯೋಸ್ ಮಾಡಿದ್ದೀವಿ. ಬಟ್ ಜಾಸ್ತಿ ಕ್ವಶನ್ಸ್ ಅರೈಸ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ. ಸೊ ಅದಕ್ಕೆ ನಾವು ಜಾಸ್ತಿ ಕ್ವಶನ್ಸ್ ಇದರಲ್ಲಿ ಫ್ರೇಮ್ ಮಾಡಿಲ್ಲ. ಓಕೆ, ಸೊ ದಟ್ಸ್ ವೈ ಸೆಪರೇಟಾಗಿ ಒಂದು ವಿಡಿಯೋ ಕವರ್ ಮಾಡ್ತಿದ್ದೀವಿ. ಅದರಲ್ಲಿ ಇನ್ನೂ ಉಳಿದಿರೋದು ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಆಗುತ್ತೆ. ಸೊ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಬೆಸ್ಟ್ ಎಕ್ಸ್ಪ್ಲೇನ್ಡ್ ವಿತ್ ಡ್ಯಾಶ್ ಅಂತ ಕೇಳ್ತಿದ್ದಾರೆ. ಸೊ ಇನ್ಪುಟ್ ಪ್ಯಾರಾಮೀಟರ್ಸ್, ಔಟ್ಪುಟ್ ಪ್ಯಾರಾಮೀಟರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಆಲ್ ದಿ ಅಬೋ ಅಂತ 4ನೇ ಆಪ್ಷನ್. ಸೊ ಇದೆಲ್ಲ ಗೊತ್ತು ನಮಗೆ. ಇನ್ಪುಟ್ ಮತ್ತು ಔಟ್ಪುಟ್ಗಳ ಮಧ್ಯೆ ರಿಲೇಷನ್ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡೋದು ಒಂದೇ ಒಂದು, ಅದು characteristics anta. So that's why option C will be the right answer, that is characteristics. Alright, so we'll move to the next question now. Next question alli enide nodi. In NPN transistor, small current leaving the base is amplified at. So NPN transistor alli small current, ಸ್ವಲ್ಪ ಕರೆಂಟ್ ಇರುತ್ತಲ್ಲ, ಅದು ಬೇಸಿಂದ ಲೀವ್ ಆಮೇಲೆ ಅಂದರೆ ಬೇಸಿಂದ ಎಸ್ಕೇಪ್ ಆಗಿ ಹೋಗುತ್ತೆ. ಸೊ ಎಸ್ಕೇಪ್ ಆಗಿ ಹೋದಂಥ ಕರೆಂಟು ಎಲ್ ಆ್ಯಂಪ್ಲಿಫೈ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಆ್ಯಂಪ್ಲಿಫೈಡ್ ಆ್ಯಟ್ ಡ್ಯಾಶ್ ಅಂತಿದೆ. ಸೊ ಆಪ್ಷನ್ ಎ ಬೇಸ್, ಆಪ್ಷನ್ ಬಿ ಕಲೆಕ್ಟರ್, ಆಪ್ಷನ್ ಸಿ ಎಮಿಟರ್, ಆಪ್ಷನ್ ಡಿ ನನ್ ಆಫ್ ದೀಸ್ ಅಂತ. ಸೊ ಬೇಸ್ ಅಂದರೆ ಈ ಥರ ಇರುತ್ತೆ ಗೈಸ್ ಟ್ರಾನ್ಸಿಸ್ಟರು. ಸೊ ಇಫ್ ಯು ರಿಮೆಂಬರ್ ದ ಸ್ಟ್ರಕ್ಚರ್ ಆಫ್ ಟ್ರಾನ್ಸಿಸ್ಟರ್, ಸೊ ಇದು ಹಿಂಗಿರುತ್ತೆ. ಇದು ಬೇಸ್ ಇರುತ್ತೆ, ಓಕೆ, ಇದು ಎಮಿಟರ್ ಇರುತ್ತೆ, ಇದು ಕಲೆಕ್ಟರ್ ಇರುತ್ತೆ. ಸೊ ಇದು ಎನ್ ಪಿ ಅಂತಂದರೆ ಹೊರಗಡೆ ಇರುತ್ತೆ ಈಗ. ಓಕೆ, ಸೊ ಇಲ್ಲಿಂದ ಬಂದಿರುವಂಥ ಸಿಗ್ನಲು, ಸ್ಮಾಲ್ ಸಿಗ್ನಲು ಕಲೆಕ್ಟ್ರಿಗೆ ಹೋಗುತ್ತೆ. ಸೊ ಇಲ್ಲಿಂದ ಇದು ಆ್ಯಂಪ್ಲಿಫೈ ಆಗಿ ದೊಡ್ಡ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ದ್ಯಾಟ್ಸ್ ವೈ ದ ಸಿಗ್ನಲ್ ವಿಚ್ ಈಸ್ ಲಿವಿಂಗ್ ಅಟ್ ದ ಬೇಸ್ ವಿಲ್ ಬಿ ಆ್ಯಂಪ್ಲಿಫೈಡ್ ಅಟ್ ಕಲೆಕ್ಟರ್. ಸೊ ದ್ಯಾಟ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, that is collector. Alright, so we'll move to the next question now. Okay, so here you can see in cutoff region the transistor behaves like a switch between dash and dash. So ಯಾವುಗಳ ಮಧ್ಯ ಟ್ರಾನ್ಸಿಸ್ಟರು ಸ್ವಿಚ್ ಆಗಿ ಆ್ಯಕ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಕಲೆಕ್ಟರ್ ಆ್ಯಂಡ್ ಬೇಸ್, ಕಲೆಕ್ಟರ್ ಆ್ಯಂಡ್ ಎಮಿಟರ್, ಎಮಿಟರ್ ಆ್ಯಂಡ್ ಬೇಸ್, ಬೇಸ್ ಆ್ಯಂಡ್ ಕಲೆಕ್ಟರ್ ಅಂತ. ಸೊ ಸ್ವಿಚ್ ಆಗಿ ಆ್ಯಕ್ಟ್ ಆಗಬೇಕಂದ್ರೆ ಯಾವುಗಳ ಮಧ್ಯೆ ಆಗುತ್ತೆ? ಸೊ ಇಲ್ಲಿ ನೋಡಿ, ಮತ್ತು ಅದೇ ಡಯಾಗ್ರಾಮ್ ಇದೆ. ಸೊ ಟ್ರಾನ್ಸಿಸ್ಟರ್ ಡಯಾಗ್ರಾಮ್, ಬೇಸು, ಕಲೆಕ್ಟರು ಮತ್ತು ಎಮಿಟರು. ಸೊ ಈ ವೋಲ್ಟೇಜ್ ಏನು ಅಪ್ಲೈ ಮಾಡ್ತೀವಲ್ಲ ಬ್ಯಾಟ್ರಿಯಿಂದ ನಾವು, ಓಕೆ, ಸೊ ಈ ವೋಲ್ಟೇಜ್ನ ಕಂಟ್ರೋಲ್ ಮಾಡೋದ್ರಿಂದ ಇವುಗಳ ಮಧ್ಯೆ ಫ್ಲೋ ಆಗುವಂಥ ಕರೆಂಟ್ನ ನಾವು ಕಂಟ್ರೋಲ್ ಮಾಡ್ತೀವಿ. ಸೊ ಅದರಿಂದ ಸ್ವಿಚ್ ಆಗಿ ಆ್ಯಕ್ಟ್ ಆಗಬೇಕಂದ್ರೆ ಇಲ್ಲಿ 0.7 ಮಿನಿಮಮ್ ವೋಲ್ಟೇಜ್ ಇದೆ. ಓಕೆ, ಸೊ ನಾವು ವೋಲ್ಟೇಜ್ನ 0.7 ಕೆಳಗಡೆ ತಂದರೆ ಆಫ್ ಆಗುತ್ತೆ, ಅಂದರೆ ಸ್ವಿಚ್ ಆಫ್ ಆ ಥರ ಇಲ್ಲಿ ಕನೆಕ್ಷನ್ ನಿಂತೋಗುತ್ತೆ, ಕರೆಂಟ್ ಯಾವುದೇ ಕರೆಂಟ್ ಇಲ್ಲಿ ಫ್ಲೋ ಆಗಲ್ಲ. ಆವಾಗ ಸ್ವಿಚ್ ಆಫ್ ಆಗಿದೆ ಅಂತ ಅರ್ಥ. ಅಕಸ್ಮಾತ್ ಇದು 0.7 ಮೇಲ್ಗಡೆ ಹೋದರೆ ಇದರಲ್ಲಿ ಕರೆಂಟ್ ಫ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ ಕಲೆಕ್ಟರ್ ಮತ್ತು ಎಮಿಟರ್ ಮಧ್ಯೆ, ಐ ಮೀನ್ ಎಮಿಟರಿಂದ ಕಲೆಕ್ಟರ್ ಕಡೆ. ಓಕೆ, ಸೊ ಆವಾಗ ಸ್ವಿಚ್ ಆನ್ ಇದೆ ಅಂತ ಅರ್ಥ. ಸೊ
ಸೊ ಅದರಿಂದ ಎಲ್ಲ ಕಂಟ್ರೋಲ್ ಮಾಡೋದು ಬೇಸಿಗೆ ಅಪ್ಲೈ ಮಾಡಿರುವಂಥ ವೋಲ್ಟೇಜು. ಆ್ಯಂಡ್ ದೆನ್ ಯಾವುಗಳ ಮಧ್ಯೆ ಆಗುತ್ತೆ ಅದು ಬಿಹೇವಿಯರು ಕಲೆಕ್ಟರ್ ಮತ್ತು ಎಮಿಟರ್ ಮಧ್ಯೆ. ಯಾವಾಗಂದರೆ ಎಮಿಟರ್ ಮತ್ತು ಕಲೆಕ್ಟರ್ ಮಧ್ಯೆನೇ ಕರೆಂಟ್ ಫ್ಲೋ ಆಗುತ್ತೆ. ಸೊ ದ್ಯಾಟ್ಸ್ ವೈ ಆಪ್ಷನ್ಸ್ ಬಿ ವಿಲ್ ಬಿ ದ ರೈಟ್ ಆನ್ಸರ್, ದಟ್ ಈಸ್ ಕಲೆಕ್ಟರ್ ಆ್ಯಂಡ್ ಎಮಿಟರ್. Alright, so we move to the next question now. The output or collector characteristics of a common emitter configuration exhibits variations in VCE due to variations in IC by maintaining dash ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಸೇಮ್ ಡಯಾಗ್ರಾಮ್ ಮತ್ತೆ ಯೂಸ್ ಮಾಡ್ಕೊಳ್ಳಿ ಗೈಸ್. ಸೊ ಈ ಡಯಾಗ್ರಾಮ್ ನಿಮಗೆ ಇಟ್ಕೊಳ್ಳೇಬೇಕು, ಯಾಕಂದರೆ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡೋದು ಇದ್ರ ಮೇಲೇ ನಾವು ಮಾಡ್ತೀವಿ. ಸೊ ಈ ಥರ ಡಯಾಗ್ರಾಮ್ ಇದೆ. VCE ಅಂತಂದರೆ ವೋಲ್ಟೇಜ್ ಬಿಟ್ವೀನ್ ದಿಸ್ ಕಲೆಕ್ಟರ್ ಆ್ಯಂಡ್ ಎಮಿಟರ್, ಈ ಥರ ಇಲ್ಲಿರುತ್ತೆ. ಮತ್ತು IC ಅಂತಂದರೆ ಕಲೆಕ್ಟರಲ್ಲಿ ಫ್ಲೋ ಆಗುವಂಥ ಕರೆಂಟು. ಸೊ ಇದನ್ನು IC ಅಂತ ನಾನು ಕರಿತೀವಿ. ಓಕೆ, ಸೊ ವೇರಿಯೇಷನ್ ಇನ್ VCE ಡ್ಯೂ ಟು IC. VCದಲ್ಲಿ ವೇರಿಯೇಷನ್ಸ್ ಆಗುತ್ತೆ, ಯಾಕಂದರೆ IC ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ಆವಾಗ ಯಾವುದನ್ನು ನಾವು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ಆವಾಗ ಕಾನ್ಸ್ಟೆಂಟಾಗಿ ಮೇಂಟೈನ್ ಆಗೋದು ಬೇಸ್ ಕರೆಂಟು. ಸೊ ದ್ಯಾಟ್ಸ್ ವೈ ಆಪ್ಷನ್ B will be the right answer for this one. Okay, so next question ನೋಡಿ. The saturation condition of transistor implies that. Saturation condition ಏನು ಹೇಳುತ್ತೆ ಟ್ರಾನ್ಸಿಸ್ಟರ್ದು? Collector current has highest possible value. Entire VCC gets dropped across load resistor. It acts as a closed switch with negligible value of resistance. And last option all of the above ಅಂತ ಇದೆ. So saturation condition ಏನಾಗುತ್ತೆ? Collector current has highest possible value. ಎಲ್ಲ ಕರೆಂಟು ಕಲೆಕ್ಟರ್ಗೆ ಫ್ಲೋ ಆಗುತ್ತೆ, ಕರೆಕ್ಟಾಗಿದೆ. ಎಂಟೈರ್ VCC ಗೆಟ್ಸ್ ಡ್ರಾಪ್ಡ್ ಅಕ್ರಾಸ್ ಲೋಡ್ ರೆಸಿಸ್ಟರ್. ಸೊ ಒಂದೇ ಪಾಯಿಂಟು ಮತ್ತು ಸೇಮ್ ಪಾಯಿಂಟ್ ಇದೆ, ಬಟ್ ಜಸ್ಟ್ ಡಿಫ್ರೆಂಟ್ ವರ್ಡ್ಸ್ ಯೂಸ್ ಮಾಡಿರೋದು. ಇಟ್ ಆ್ಯಕ್ಟ್ಸ್ ಆಸ್ ಅ ಕ್ಲೋಸ್ ಸ್ವಿಚ್ ವಿತ್ ನೆಗ್ಲಿಜಿಬಲ್ ವ್ಯಾಲ್ಯೂ ರೆಸಿಸ್ಟೆನ್ಸ್. ಸೊ ಅದು ಸ್ವಿಚ್ ಆಗಿ ಆ್ಯಕ್ಟ್ ಆಗುತ್ತೆ ಆ್ಯಸ್ ಆಲ್ರೆಡಿ ಟೋಲ್ಡ್ ಸ್ಯಾಚುರೇಷನ್ ರೀಸನ್ಲಿ. ಸೊ ದ್ಯಾಟ್ಸ್ ಆಪ್ಷನ್ ಎಲ್ಲವೂ ಕರೆಕ್ಟಾಗಿದೆ. ಸೊ ಆಪ್ಷನ್ ಡಿ ವಿಲ್ ಬಿ ರೈಟ್ ಆನ್ಸರ್ ಫಾರ್ ದಿಸ್ ಒನ್, ದ್ಯಾಟ್ ಈಸ್ ಆಲ್ ಆಫ್ ದಿ ಅಬೋವ್ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ದ ಹೈಯೆಸ್ಟ್ ಕಂಡಕ್ಟಿವಿಟಿ ಈಸ್ ಅಚೀವ್ಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ರೀಜನ್. ಎಲ್ಲಕ್ಕಿಂತ ಜಾಸ್ತಿ ಕಂಡಕ್ಟಿವಿಟಿ ಯಾವ ರೀಜನಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಕಟ್ ಆಫ್ ರೀಜನಲ್ಲಿ ಇರುತ್ತಾ, ಸ್ಯಾಚುರೇಷನ್ ರೀಜನಲ್ಲಿ ಇರುತ್ತಾ, ಆಕ್ಟಿವ್ ರೀಜನಲ್ಲಿ ಇರುತ್ತಾ, ಅಥವಾ ಆಲ್ ಆಫ್ ದಿ ಅಬವ್ ಅಂತ ಆಪ್ಷನ್ಸ್ ಇದೆ. ಸೊ ನಮಗೆಲ್ಲರಿಗೂ ಗೊತ್ತು ಕಟ್ ಆಫ್ ಮತ್ತು ಸ್ಯಾಚುರೇಷನ್ನಲ್ಲಿ ಜಾಸ್ತಿ ವೇರಿಯೇಷನ್ಸ್ ಎಲ್ಲ ಇರಲ್ಲ, ಬಟ್ ಜಾಸ್ತಿ ಫ್ಲೋ ಆಗೋದು ಕರೆಂಟು ಆಕ್ಟಿವ್ ರೀಜನಲ್ಲಿ ಮಾತ್ರ. ಸೊ ಅದರಿಂದ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ, ಇಫ್ ಐ ವಾಂಟ್ ಟು ಮೇಕ್ ಮೈ ಟ್ರಾನ್ಸಿಸ್ಟರ್ ವರ್ಕ್ ಆಸ್ ಆಂಪ್ಲಿಫೈಯರ್ ದೆನ್ ವಿಚ್ ರೀಜನ್ ಶುಡ್ ಐ ಚೂಸ್. ಓಕೆ, ಸೊ ನಾನು ಆಲ್ರೆಡಿ ಹೇಳಿದ್ದೆ ಇದ್ರ ಮೇಲೆ ಕ್ವಶನ್ಸ್ ಇದೆ ಅಂತ. ಸೊ ನೀವು ನೆನಪಲ್ಲಿ ಇಟ್ಕೊಂಡಿದ್ರೆ ಪ್ಲೀಸ್ ಈ ವಿಡಿಯೋನ ಪಾಸ್ ಮಾಡಿ ಮತ್ತು ಇದನ್ನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ. ಸೊ ನಾವು ಎಷ್ಟು ಜನ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಹೇಳಿದ್ದೀವಿ, ಬಟ್ ನೀವು ಜಾಸ್ತಿ ಕಮೆಂಟ್ ಮಾಡ್ತಾ ಇಲ್ಲ. ಐ ಡೋಂಟ್ ನೋ ವೈ, ಬಟ್ ನೀವು ಕಮೆಂಟ್ ಮಾಡೋದ್ರಿಂದ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಮತ್ತು ನಿಮಗೆ ಜಾಸ್ತಿ ಟೈಮ್ ಈ ಕ್ವಶನ್ನು ನೆನಪಲ್ಲಿ ಉಳಿಯುತ್ತೆ. ಸೊ ದ್ಯಾಟ್ಸ್ ಅ ಗುಡ್ ಪ್ರಾಕ್ಟೀಸ್. ಆ್ಯಕ್ಚುಲಿ ಸಣ್ಣ ಸಣ್ಣ ಚಿಕ್ಕ ಕೆಲಸನೇ ನೀಟಾಗಿ ಮಾಡೋದ್ರಿಂದ ದೊಡ್ಡ ದೊಡ್ಡ ರಿಸಲ್ಟ್ಸ್ನ ಕಾಣ್ಬೋದು. ಸೊ ಎಲ್ಲ ಗ್ರೇಟ್ ಸೈಂಟಿಸ್ಟ್ ಎಲ್ಲ ದೊಡ್ಡ ಕೆಲಸ ಏನು ಮಾಡಿರಲ್ಲ, ಚಿಕ್ಕ ಪುಟ್ಟ ಸಣ್ಣ ವಿಷಯಗಳನ್ನು ಗಮನವಿಟ್ಟು ನೀಟಾಗಿ ಮಾಡೋದ್ರಿಂದ ದೊಡ್ಡ ರಿಸಲ್ಟ್ಸು ಅಚೀವ್ ಮಾಡೋಕ್ಕೆ ಸಾಧ್ಯ. ಸೊ ನಾವು ಎಷ್ಟೇ ಸತಿ ಪದೇ ಹೇಳಿದ್ರು ನೀವು ಯಾರೂ ಕಮೆಂಟ್ ಮಾಡ್ತಾ ಇಲ್ಲ. ಐ ಡೋಂಟ್ ನೋ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ್ಯಾಟ್ ಒನ್. But anyhow, I suggest that you just pause the video here and try to comment the answer. Then you can cross check your answer with the correct answer here. Then if you are correct, then good. If you are not correct, then also it's very good. At least you tried and you ticked a wrong answer there, so that it will be in your mind that I answered it in a wrong way, and that's the correct answer which I should keep in my mind. So it will last longer in your mind. So that's a trick guys which you should follow whenever you are reading. So if you are reading just watching the video, then it will be of no use. So if you do some other activity with just seeing the video, then it can help you a little bit more, I think. So these things I'm telling with my own experience. So that's why I just wanted to give some tips. Okay, all right, so I will come to the options now. So where you can use ಅಂದರೆ ಆಂಪ್ಲಿಫೈಯರ್ ಆಗಿ ಟ್ರಾನ್ಸಿಸ್ಟರ್ನ ಎಲ್ಲಿ ಯೂಸ್ ಮಾಡ್ಬೋದು ಅಂತ ಕ್ವಶನು. ಸೊ ಆ್ಯಕ್ಟಿವ್ ರೀಜನಲ್ಲಿ, ಸ್ಯಾಚುರೇಷನ್ ರೀಜನಲ್ಲಿ, ಕಟ್ ಆಫ್ ರೀಜನಲ್ಲಿ ಮತ್ತು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಮಗೆಲ್ಲರಿಗೂ ಗೊತ್ತು ಆ್ಯಕ್ಟಿವ್ ರೀಜನಲ್ಲಿ ನಾವು ಟ್ರಾನ್ಸಿಸ್ಟರ್ನ ಆಂಪ್ಲಿಫೈಯರ್ ಆಗಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ, ದ ಟ್ರಾನ್ಸಿಸ್ಟರ್ ಕ್ಯಾನ್ ಬಿ ಮೇಡ್ ಟು ವರ್ಕ್ ಆ್ಯಸ್ ಸ್ವಿಚ್ ಇಫ್ ಇಟ್ ಆಪರೇಟೆಡ್ ಇನ್
ಡ್ಯಾಶ್ ರೀಜನ್ ಅಂದರೆ ಟ್ರಾನ್ಸಿಸ್ಟರ್ನ ಸ್ವಿಚ್ ಆಗಿ ಯಾವ ರೀಸನಲ್ಲಿ ಯೂಸ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಆಕ್ಟಿವ್ ರೀಜನ್, ಸ್ಯಾಚುರೇಷನ್ ರೀಜನ್, ಕಟ್ ಆಫ್ ರೀಜನ್, ಬೋತ್ ಕಟ್ ಆಫ್ ಆ್ಯಂಡ್ ಸ್ಯಾಚುರೇಷನ್ ರೀಜನ್ಸ್ ಅಂತ 4ನೇ ಆಪ್ಷನ್ಸ್ ಇದೆ. ಸೊ ನಮ್ಮೆಲ್ಲರಿಗೂ ಗೊತ್ತು ಇದಕ್ಕೆ ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್. ದಟ್ ಈಸ್ ಇಟ್ ಕ್ಯಾನ್ ಬಿ ಆಕ್ಟೆಡ್ ಆಸ್ ಅ ಸ್ವಿಚ್ ಇನ್ both cutoff as well as saturation regions. So idaitu guys some basic information and the most probable questions regarding the transistor characteristics. Okay, so next video ಅಲ್ಲಿ ನಾವು pinch off voltage ಮತ್ತೆ ಬೇಸ್ ಬ್ಯಾಂಡ್ ವೋಲ್ಟೇಜು ಈ ಥರದಂಥ ಒಂದಿಷ್ಟು 3 ಟಾಪಿಕ್ ಇದೆ, ಅದನ್ನು ಕವರ್ ಮಾಡೋಣ. ಸೊ ಐ ಹೋಪ್ ನಿಮಗೆ ವಿಡಿಯೋ ಲೈಕ್ ಆಗಿದೆ ಮತ್ತು ಕಂಟೆಂಟ್ ಕೂಡ ಒಳ್ಳೇದು ಅನಿಸಿದೆ. ಪ್ಲೀಸ್ ಗೈಸ್ ನೀವು ಇನ್ನೂ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೈಸ್ ಲೈಕ್ ಮಾಡಿ. ನೀವು ಇನ್ನೂ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಈ ಥರನಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರಿಲೇಟೆಡ್ ನೀಟಾಗಿರುವಂಥ ನೋಟ್ಸ್ ಮತ್ತು ಕ್ಲಿಯರ್ ಕಟ್ ಎಕ್ಸ್ಪ್ಲನೇಷನ್ ವಿಲ್ ಬಿ ಪ್ರೊವೈಡಿಂಗ್ ಹಿಯರ್. ಸೊ ಇದರಿಂದ ನಮಗೂ ತುಂಬ ಹೆಲ್ಪ್ ಆಗುತ್ತೆ ಗೈಸ್. ನೀವು ಮಾಡಿರೋಂಥ ಸಬ್ಸ್ಕ್ರಿಪ್ಷನ್ ಒಂದಿಷ್ಟು ಚಿಕ್ಕ ಮಕ್ಕಳಿಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ನಾವು ಒಂದಿಷ್ಟು ಹಳ್ಳಿಗಳಿಂದ ಬರುವಂಥ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋಕ್ಕೆ ಈ ನಮ್ಮದೊಂದು ಟೀಮ್ ಇದೆ. ಸೊ ಅದರಲ್ಲಿ ನಾವೆಲ್ಲರೂ ಆ ಒಂದು ಕಾಮನ್ ಗೋಲ್ನ ಅಚೀವ್ ಮಾಡೋ ನಿಟ್ಟಿನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀವಿ. ಅದರಿಂದ ಬರುವಂಥ ಫಂಡ್ಸ್ನ ಸಣ್ಣ ಚಿಕ್ಕ ಹಳ್ಳಿಗಳಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ದ್ಯಾಟ್ಸ್ ವೈ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಇಫ್ ಯು ಕಾಂಟ್ ಡೊನೇಟ್ ಸಮಥಿಂಗ್ ದೆನ್ ಪ್ಲೀಸ್ make us a little favor by liking the video and subscribing. So that will also indirectly help for those the poor children, or I can say the brightest diamonds of our country. Alright, so we'll meet in our next video with some other interesting topic regarding the electronic syllabus of wireless PSI Karnataka. So until that, bye guys, namaskara.